ಒಂದೂರಲ್ಲಿ ಒಬ್ಬ ವ್ಯಕ್ತಿ ಆಗರ್ಭ ಶ್ರೀಮಂತನಾಗಿರ್ತಾನೆ. ಅವನು ಕಷ್ಟಪಟ್ಟು ಜೀವನದಲ್ಲಿ ಬೆವರು ಸುರಿಸಿ ಮೇಲೆ ಬಂದಿರ್ತಾನೆ. ಅವನ ಅವಿರತ ಸಾಧನೆಗೆ ಸರ್ಕಾರ ಅವನಿಗೆ ದೊಡ್ಡ ಸನ್ಮಾನವನ್ನು ಇಟ್ಕೊಂಡಿರುತ್ತೆ. ಆ ಸನ್ಮಾನದಲ್ಲಿ ಭಾಗವಹಿಸಿದ ಆ ದಂಪತಿ ಸರ್ಕಾರದಿಂದ ಸನ್ಮಾನವನ್ನು ಸ್ವೀಕರಿಸಿ ರಾತ್ರಿ ಮನೆ ಕಡೆಗೆ ಹೋಗ್ತಾ ಇರುತ್ತೆ. ದಂಪತಿಗಳಿಬ್ಬರು ಕೂಡ ತುಂಬಾ ಸಂತೋಷವಾಗಿ ಜಾಲಿಯಾಗಿ ರೈಡಿಂಗ್ ಮಾಡ್ತಾ ಇರ್ತಾರೆ. ಕಾರ್ನಲ್ಲಿ ಅವರು ಇಬ್ಬರು ಕುಳಿತಿರುವಾಗ ಆ ವ್ಯಕ್ತಿಯ ಹೆಂಡತಿ ಕಾರ್ನಿಂದ ಹೊರಗಡೆ ಐಷಾರಾಮಿ ಹಾಸಿಗೆಗಳನ್ನು ಬೆಡ್ಶೀಟ್ಗಳನ್ನು ನೋಡ್ತಾಳೆ. ಅದನ್ನು ತುಂಬಾ ಆಸೆ ಪಡ್ತಾಳೆ. ಗಂಡನಿಗೆ ಹೇಳ್ತಾಳೆ, ರೀ ಸ್ವಲ್ಪ ಗಾಡಿಯನ್ನು ನಿಲ್ಲಿಸಿ, ಅದನ್ನು ತಗೊಂಡು ಮನೆಗೆ ಹೋಗೋಣ ಅಂತಾಳೆ. ಗಂಡ ಸರಿ ಆಯಿತು ಅಂತ ಗಾಡಿ ನಿಲ್ಲಿಸ್ತಾನೆ. ಹೊರಗಡೆ ಬಂದು ಒಂದು ತುಂಬ ಐಷಾರಾಮಿಯಾದ ಹಾಸಿಗೆಯನ್ನು ತಗೋತಾಳೆ. ನಮಗೆ ಇದು ತುಂಬಾ ಇಷ್ಟಾಗಿದೆ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಪತಿಯಾದವನು, ಆಯಿತು ನಿನಗಿಷ್ಟ ಆದರೆ ಆಯಿತು ತಗೋ ಅಂತ ಹೇಳ್ತಾನೆ. ಇಬ್ಬರು ಕೂಡ ಆ ಹಾಸಿಗೆಯನ್ನು ತಗೊಂಡು ಗಾಡಿಯೊಳಗೆ ಹಾಕ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ. ಗಂಡ ಆ ಡ್ರೈವಿಂಗ್ ಬದಿಯಲ್ಲಿ ಒಬ್ಬ ಭಿಕ್ಷುಕನನ್ನು ನೋಡ್ತಾನೆ. ಅವನು ಚಳಿಯಲ್ಲಿ ತುಂಬಾ ನಡುಗ್ತಾ ಇರೋದನ್ನು ಕಂಡು ಗಾಡಿ ನಿಲ್ಲಿಸ್ತಾನೆ. ಕಾರ್ನಿಂದ ಹೊರಗಡೆ ಇಳಿದಿದ್ದೇ ತಡ ಅವನ ಹೆಂಡತಿ ತುಂಬ ಆಸೆ ಪಟ್ಟು ತಗೊಂಡಿದ್ದ ಆ ಹಾಸಿಗೆಯನ್ನು ತಗೊಂಡು ಆ ಭಿಕ್ಷುಕನ ಮೈ ಮೇಲೆ ಹೊದಿಸ್ತಾನೆ. ಇದನ್ನು ಕಂಡ ಅವನ ಹೆಂಡತಿ ತುಂಬಾ ಕೋಪದಿಂದ ಕಾರ್ನಿಂದ ಹೊರಗಡೆ ಹಿಡಿದು ಆ ಭಿಕ್ಷುಕನ ಮೇಲೆ ಹೊದಿಸಿದ್ದ ಹಾಸಿಗೆಯನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಗಂಡ ಅದನ್ನು ತಡೆದು, ಸ್ವಲ್ಪ ಯೋಚನೆ ಮಾಡಮ್ಮ, ದಯವಿಟ್ಟು ನನ್ನ ಮಾತನ್ನು ಕೇಳು. ಈ ಭಿಕ್ಷುಕನಿಗೆ ಹೊದಿಸ್ಕೊಳ್ಳೋದಕ್ಕೆ ಹಾಸಿಗೆ ಕೂಡ ಇಲ್ಲ. ಇಷ್ಟೊಂದು ಕೊರೆಯುವ ಚಳಿಯಲ್ಲಿ ಆ ಭಿಕ್ಷುಕ ಏನು ತಾನೇ ಮಾಡ್ತಾನೆ? ಅವನು ಕೂಡ ನಮ್ಮ ಥರ ಮನುಷ್ಯನೇ ಅಲ್ವಾ? ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೇ ಭಗವಂತ ನಮಗೆ ಸಹಾಯ ಮಾಡೋದು. ಈ ಮಾತುಗಳನ್ನ ಕೇಳಿಸಿಕೊಂಡ ಅವನ ಪತ್ನಿ, ನೀವು ಸಹಾಯ ಮಾಡ್ತಾ ಇರೋದು ಯಾರಿಗೆ ಗೊತ್ತಾ? ಈ ಭಿಕ್ಷುಕರಿಗೆ. ಇವರು ಇದನ್ನು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಈ ಹಾಸಿಗೆಯನ್ನು ಮಾರಿ ಅದರಿಂದ ಬಂದ ದುಡ್ಡನ್ನೆಲ್ಲ ಕುಡಿದು ಹಾಳು ಮಾಡಿಬಿಡ್ತಾರೆ. ನನ್ನ ಮಾತನ್ನು ಕೇಳಿ, ಇದನ್ನು ಇವರಿಗೆ ಕೊಡೋ ಬದಲು ನಮ್ಮ ಮನೆಗೆ ತೊಗೊಂಡು ಹೋಗೋಣ ಅಂತಾಳೆ. ಅದಕ್ಕೆ ಪತಿಯಾದವನು, ಬೇಡ, ನಾನು ಇದನ್ನು ಇವನಿಗೆ ಭಿಕ್ಷೆಯಾಗಿ ನೀಡ್ತಾ ಇಲ್ಲ, ಸಹಾಯ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಬ್ಬರು ಕೂಡ ಕಾರ್ನ ಹತ್ತಿ ಮನೆಗಳಿಗೆ ಹೋಗ್ತಾರೆ. ಮತ್ತೆ 2 ದಿನಗಳ ನಂತರ ಅದೇ ರೂಟ್ನಲ್ಲಿ ಗಂಡ ಹೆಂಡತಿ ಕಾರ್ನಲ್ಲಿ ಬರ್ತಾ ಇರ್ತಾರೆ. ಆ ಕೊರೆಯುವ ಚಳಿಯಲ್ಲಿ ಭಿಕ್ಷುಕ ಕೂತಿರೋದನ್ನು ನೋಡಿದ ಅವನ ಪತ್ನಿ ಕಾರ್ನ ನಿಲ್ಲಿಸೋದಾಗಿ ಹೇಳ್ತಾಳೆ. ಕಾರ್ ಯಾಕೆ ನಿಲ್ಲಿಸೋದಕ್ಕೆ ಹೇಳಿದೆ ಅಂತ ಪತಿ ಕೇಳ್ತಾನೆ. ಪತ್ನಿಯಾದವಳು ಹೇಳ್ತಾಳೆ, ನೋಡಿ, ನಾನು ನಿಮಗೆ 2 ದಿನದ ಹಿಂದೆ ಹೇಳಿರಲಿಲ್ವಾ, ಆ ಭಿಕ್ಷುಕ ಆ ಹಾಸಿಗೆಯನ್ನು ಮಾರಿರ್ತಾನೆ, ಅದರಿಂದ ಬಂದಿದ್ದ ದುಡ್ಡನ್ನು ಮಜಾ ಮಾಡಿ ಚುಂದಿ ಉಡಾಯಿಸಿ ಕುಡಿದು ನಾಶ ಮಾಡಿರ್ತಾನಂತ ಹೇಳಿರಲಿಲ್ವಾ? ಅದು ನೋಡಿ ಹಾಗೆ ಮಾಡಿದ್ದಾನೆ ಅವನು. ಅವನ ಬಳಿ ಆ ಹಾಸಿಗೆ ಇಲ್ಲ. ಮತ್ತದೇ ಕೊರೆಯುವ ಚಳಿಯಲ್ಲಿ ಹರುಕು ಮುರುಕು ಬಟ್ಟೆಯನ್ನು ಹಾಕ್ಕೊಂಡು ಪತ್ನಿಯ ಮಾತುಗಳನ್ನು ಕೇಳಿಸಿಕೊಂಡ ಪತಿ ನಗ್ನಗ್ತಾ ಕಾರ್ನಿಂದ ಕೆಳಗಡೆ ಇಳಿದು ಆ ಭಿಕ್ಷುಕನ ಹೆಗಲ ಮೇಲೆ ಕೈ ಹಾಕಿ ಕೇಳ್ತಾನೆ, ಏನಪ್ಪ, ನಾನು 2 ದಿನದ ಹಿಂದೆ ನಿನಗೆ ಹೊದಿಸ್ಕೊಳ್ಳೋದಕ್ಕೆ ಒಂದು ಹಾಸಿಗೆ ಕೊಟ್ಟಿದ್ನಲ್ಲ, ಅದೇನು ಮಾಡಿದೆ ನೀನು ಅಂತ ಕೇಳ್ತಾನೆ. ಆಗ ಭಿಕ್ಷುಕ ಹೇಳ್ತಾನೆ, ಅಗೋ ಅಲ್ಲಿ ನೋಡಿ ಸರ್, ಆ ಹೆಣ್ಮಗಳಿಗೆ ಕಾಲಿಲ್ಲ, ನಡೆಯೋದಕ್ಕೂ ಕೂಡ ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವಳು ಎಲ್ಲಿ ಹೋಗ್ತಾಳೆ? ಅವಳಿಗೆ ಊಟ ಕೂಡ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೆ ಊಟ ಮಾಡಿದೆ ಅಂತಲೂ ಯಾರೂ ಕೇಳಲ್ಲ. ಬದಲಿಗೆ ಜನ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಹರಿದ ಬಟ್ಟೆಯನ್ನು ಹಾಕ್ಕೊಂಡಿರುವ ಆ ಮಹಿಳೆಗೆ ಜನ ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾರೆ ಹೊರತು ಯಾರು ಸಹಾಯ ಮಾಡೋಣ ಅಂತ ಮುಂದೆ ಬರಲ್ಲ. ಆ ಹೆಣ್ಮಗಳು ಕೈಲಾಗದವ್ರಂತ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಜನ ಇದೆಲ್ಲ ನಮಗೆ ಆಗಬೇಕು, ನಮಗಿದೆಲ್ಲ ಬೇಡದೇ ಇರೋ ವಿಷಯ ಅಂತ, ನಮಗೆ ಸಂಬಂಧನೇ ಇಲ್ಲ ಅಂತ ಹೊರಗೆ ಹೋಗ್ಬಿಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವಲ್ಲದೆ ಮತ್ಯಾರವರಿಗೆ ಸಹಾಯ ಮಾಡ್ತಾರೆ ಸರ್? ನಮಗೆ ಮಾನವೀಯತೆ ಅಂತ ಇದ್ದರೆ ಇಂಥವರಿಗೆ ಸಹಾಯ ಮಾಡಬೇಕು ಅಂತಾನೆ. ಆ ಭಿಕ್ಷುಕನ ಮಾತುಗಳನ್ನು ಕೇಳಿಸಿಕೊಂಡ ಆ ಪತಿ ಪತ್ನಿಯರಿಬ್ಬರು ಕೂಡ ಕಣ್ಣೀರಾಗ್ತಾರೆ. ಭಿಕ್ಷುಕನ ಕಣ್ಣೀರನ್ನು ನೋಡಿದ ಆ ವ್ಯಕ್ತಿಯ ಪತ್ನಿ ಕೂಡ ಅಳೋದಕ್ಕೆ ಶುರು ಮಾಡ್ತಾಳೆ. ಕೂಡಲೇ ಅವನ ಗಂಡನಿಗೆ, ನೋಡಿ, ಆ ಹೆಣ್ಣುಮಗಳಿಗೆ ಮತ್ತು ಇವರಿಗೆ ಎಷ್ಟು ಬೇಕೋ ಅಷ್ಟು ತಿನ್ನೋದಕ್ಕೆ ಕೊಡಿ, ಅವರಿಗೆ ಹಾಸಿಗೆ ದಿಂಬು ಎಲ್ಲವನ್ನೂ ಕೊಡಿ, ನಾನೇನು ನಿಮಗೆ ಹೇಳೋದಿಲ್ಲ ಅಂತಾಳೆ. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ಏನಂದರೆ, ನಾವೆಲ್ಲರೂ ಕೂಡ ನಮಗೆ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇರ್ತೀವಿ. ಆದರೆ ಇಂಥವರನ್ನೊಮ್ಮೆ ನೋಡಿ ಕಲಿಯಿರಿ. ಇವ್ರ ಹತ್ರ ಏನು ಇಲ್ಲದೆ ಇದ್ದರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಇದೆಯಲ್ಲ, ಅದನ್ನು ಎಂಥವ್ರು ಕೂಡ ಮೆಚ್ಚಲೇಬೇಕು. ನಮ್ಮ ಹತ್ರ ಎಲ್ಲವೂ ಇದ್ದು ನಾವು ಯಾರಿಗೇನೂ ಕೊಡೋದಿಲ್ಲ, ಸ್ವಲ್ಪನೂ ದಾನ ಮಾಡೋದಿಲ್ಲ. ಮನುಷ್ಯನಾದವರು ನಾವು ಇನ್ನೊಬ್ಬ ಮನುಷ್ಯ ಕೈಲಾಗದವನು ಅಂತ ಗೊತ್ತಿದ್ರೂ ಕೂಡ ಅವ್ರಿಗೇನು ಹೆಲ್ಪ್ ಮಾಡದೇ ಇದ್ದರೆ ಆ ಭಗವಂತ ಕೂಡ ನಮ್ಮನ್ನು ಮೆಚ್ಚೋದಿಲ್ಲ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.